ನಾ ಹೇಳ್ತಿರ್ತೀನಿ, ನಾವು ವಿಧಾನಸೌಧದಾಗ ಹೇಳ್ತಿರ್ತೀನಿ, काशी कला जाती, मथुरा मस्जिद होती, अगर शिवाजी न होता तो सबका सुन्नत होती। मस्जिद विद में उसका जिम्मेदार कोई ले तो वो बाला साहब ठाकरे ले। बुर्का दाढ़ी वाला आने का जरूरत नहीं, आपका वोट मुझे जरूरत नहीं। ईटीवी न्यूज में आप सभी दर्शकों का स्वागत है। मैं हूं आपके साथ मुबीना। एमएलए बसवनगौड़ा पाटिल ने फिर से मुसलमानों के खिलाफ बात। महाराष्ट्र के एक सभा में बात करते हुए बीजापुर के एमएलए ने कहा, बुर्के वाले और दाढ़ी वालों की जरूरत नहीं है। बीजापुर एमएलए ने कहा, कर्नाटक सरकार सिर्फ मुसलमानों के लिए काम कर रही है। मुझे पार्टी से 3 बार निकाला गया है, फिर भी मैं हिंदुत्व के लिए काम करता हूं। एमएलए के खिलाफ मुसलमानों ने कई बार स्ट्राइक की, फिर भी भड़काऊ भाषण देने से बाज नहीं आ रहे। ಎಲ್ಲಿ ಹೋಗ್ರಿ ಹುಲಿ ಹೊಟ್ಟೆಗೆ ಒಮ್ಮೆ ತಪ್ಪು ಹುಟ್ಟೋತ ಅಂತ ಬಾಳಾ ಸಾಹೇಬ್ ಠಾಕ್ರೆ ಅಂದ್ರ ಇಡೀ ದೇಶನೇ ನಡೀತಿತ್ತು। ಯಾರಾದ್ರೂ ಈ ದೇಶನಾಗ ಬಾಬರಿ ಮಸೀದಿ ಬಿದ್ದ ಮ್ಯಾಗ उसका जिम्मेदार कोई ले तो वो बाला साहब ठाकरे ले लेता। बाला साहब ठाकरे और तोड़, हाँ हम शिवसैनिक ने उसको गिरा दिया। किसी का दम नहीं था उस टाइम पे, कांग्रेस का जमाना था। बंधुಗಳೇ, ಇವತ್ತು ಬಾಳಾ ಸಾಹೇಬ್ ಠಾಕ್ರೆ ಅವರು ನಮಗೂ ಅತ್ತಾರ, ಕರ್ನಾಟಕದ ಬಾಳಾ ಸಾಹೇಬ್ ಠಾಕ್ರೆ ನಮಗೂ ಅತ್ತಾರ। ಮಾತಿನೇನು ಅವ್ರ ಧೂಳ, ಅವ್ರ ಕಾಲನ ಧೂಳ ಹೋಗಲ್ಲ। ಆದ್ರೆ ಹಿಂದುತ್ವ ಸಲುವಾಗಿ ನಾವು ಹೋರಾಟನ ಬಿಟ್ಟಿಲ್ಲ। ನಾವು ಇನ್ನ ಪಡವಲ್ಕರ್ ಅವ್ರು ಹೇಳ್ದಲ್ಲ, ಹಿಂದೂಗಳು ಒಂದಾಗ್ಬಿಟ್ರೆ ಸಾಕು, ನಮ್ಗೆ ಯಾವ ಮಕ್ಕಳು ಆ ಮಕ್ಕಳು ಹುಟ್ಟೆ ಬೇಡ। ನಾ ಬಿಜಾಪುರ್ನಾಗ ಹೇಳ್ತೀನಿ, बुर्का दाढ़ी वाला आने का जरूरत नहीं, आपका वोट मुझे जरूरत नहीं। सिर्फ मैं राणे साहब, हमारा बीजापुर क्षेत्र ऐसा है, आमदार क्षेत्र 2,80,000 वोट है, 1,25,000 औरंगजेब है। 1,60,000 से 2 बार मेरा मार्जिन कम रहता है। कल्याण शेट्टी जैसा 50-60,000 मेरा सिर्फ 7-8,000 आता, फिर भी जीत जाता। सिर्फ भगवान के ऊपर। हमारा पार्टी के ऊपर नहीं है। हमारा पार्टी ने मुझे 3 बार पार्टी से बाहर कर दिया, क्योंकि मैं हिंदुत्व बात करने से कर्नाटक में हिंदुत्व जो बात करते उसको खत्म कर देते। फिर भी मैं इंडिपेंडेंट में जीत गया हूं एक बार रमेश को। ನಾವ್ಯಾರು ನಿಮ್ಮ ಒಂದು ತಲೆಗಿಡ್ಲಿ, ನಾವೆಲ್ಲ ಒಂದು ಹೋಯ್ತು ಅಂದ್ರೆ ಆ ಮಕ್ಕಳು ಹುಟ್ಟೇ ಬೇಕಾಗಿಲ್ಲ। ಅವರೆಲ್ಲ ಹಾಕೊಂಡು ರಾಹುಲ್ ಗಾಂಧಿಗೆ ಗುದ್ಕೊಳ್ಳಿ, ಆಗಲ್ಲ। ಆ ರಾಹುಲ್ ಗಾಂಧಿಗೆ ಏನೋ ತಲೆ ಐತೆ ನೋಡಿ, ಎಂತ ಕೆಟ್ಟ ಕಾನೂನು ಇವತ್ತು ಹೇಳೋದು ಪಡೋದು ವಕಫ್ ಮಕ್ಕಳು ಇವ್ರು ಹೆಂಗ ಶ್ರೀಮಂತರಿದ್ರು, ಏನ್ ವಕಫ್ ಓ ವಕಫ್ ಅವ ಯಾರು ಟ್ರಿಬ್ಯುನಲ್ ಯಾರಾದ್ರೆ ಎಲ್ಲ ಕಟ್ಟ ಬಿಟ್ಟವ್ರೆ। ಅವರು ಯಾವ್ದಾದ್ರು ಗುಡಿ, ಇಲ್ಲೂ ಮೈಂದೂರ್ನಾಗ ಒಂದು ಗುಡಿ ಮಾಡ್ಯಾರ, ನಮ್ಮ ಆಳಂದನಾಗ ಒಂದು ಗುಡಿ ಮಾಡ್ಯಾರ, ಅಲ್ಲಿ ಒಳಗೆ ಈಶ್ವರಲಿಂಗ ಐತಿ। ಮನೆ ಹೈಕೋರ್ಟ್ ಆರ್ಡರ್ ಮಾಡ್ತು, ಪ್ರತಿ ವರ್ಷ ಈಶ್ವರಲಿಂಗ ಪೂಜೆ ಮಾಡಿ ಮಸೂದಿ ಒಳಗೈತಿ। ಬಂಧುಗಳೇ, ಇವತ್ತೇನಾರೆ 90% ಏನಾರು ಅವ್ರ ಮಸೂದಿ ಅದಾವಲ್ಲ, ಅದ್ರ ತಳಗ ಒಬ್ಬ ಲಿಂಗ ಶಿವಪ್ಪ ಕೊಟ್ಟೆ ಬಟ್ಟ ಅಂತ ಇವತ್ತು ನೋಡ್ಲಾಕತ್ತೀನಿ ಉತ್ತರ ಪ್ರದೇಶನಾಗ। ಈ ಮಹಾರಾಷ್ಟ್ರದಾಗ ನಾ ಮಹಾರಾಷ್ಟ್ರ ಜನರಿಗೆ ಧನ್ಯವಾದ ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ। ಇನಾತನೂ ಶರದ್ ಪವಾರ್ಗೆ, ಉದ್ಭವ್ಗ, ಹುಚ್ಚ ರಾಹುಲ್ಗ महाराष्ट्र बीजेपी के साथ मशीन में गडबड है, तुमच्या डोक्यामध्ये गडबड आहे।
ನನ್ನ ಗುರುವಿನ ಮರಾಠಿ ಆಗುತ್ತೆ ನಾ ಪ್ಯೂರ್ ಕನ್ನಡವೇನೆ ಆದ್ರೆ ಇವೆಲ್ಲ गड़बड़ी ಆಗ್ಬಿಟ್ಟ सरल पाव गड़बड़ी में फंस गए बहुत महाराष्ट्र में बहुत बड़ा नेता था अभी पिछले चुनाव में महाराष्ट्र में खत्म हो गया ಇದು ಯಾಕೆ ಗೊತ್ತು ಅಂದ್ರೆ ಜನ ಜಾಗೃತಿ ಏನ್ ನಮ್ಮ ಸ್ವಾಮಿಗಳು ಕೂತಾರೆ ಮ್ಯಾಲಿನ ಗುರುಗಳು ನಮ್ಮ ಕರ್ನಾಟಕದ ಕೆಲವೊಂದು ಸ್ವಾಮಿಗಳು ಮ್ಯಾಗ ಬರೋದಿಲ್ಲ ಹಿಂದೂ ಅಂದ್ರೆ ಅವ್ರಿಗೆ ಅಲರ್ಜಿ हिंदू अलग है लिंगायत अलग है अरे हिंदू बचेगा तो तुम्हारा लिंगायत बचेगा तुम्हारी यूनिटी बचेगा लिंगायत वीर शैव पंचपीठನು ನಮ್ಮದೇ ಬಸವಣ್ಣನು ನಮ್ಮದೇ ಬಸವಣ್ಣ ಇದಕ್ಕೆ ನಾವು ಹೋಗುದಿಲ್ಲ ಅರೆ ಅಲ್ಲಿ ಸಾಬ್ ಇದಕ್ಕೆ ಹೋಗ್ತಾರೆ ಕೆಲವು ಸಾಮೂಹಿಕ ತಪ್ಪು ತಿಳ್ಕೋಬಾರ್ದು ईश्वर अल्लाह तेरे नाम ನೀವೇ ಕಿಸಿನ ಕ್ಯಾವಿ ಹಾಕೊಂಡ್ರಪ್ಪ ಹೋಗಿ ಹೆಸರು ಹಾಕೊಂಡು ಅವ ಗಾಂಧಿ ಹೇಳ್ಬಿಟ್ಟು ಅವ್ ತಂದೇನು ಗಾಂಧಿ ಮಾಡಿ ತಪ್ಪಂದ್ರೆ ಈಶ್ವರ ಎಲ್ಲ ಈಶ್ವರ ಭಗವಾನ್ ತೇರ ನಾಮ ಅಂತ ಐತೆ ಅದು ಇದರಲ್ಲಿ ರಘುಪತಿ ರಾಘವ ಅದನ್ನ ಒಯ್ದೇನೋ ಸತ್ಯನಾಶ ಮಾಡಿದ ಕೆಲವು ಸ್ವಾಮಿಗಳು ಅದನ್ನ ಸತ್ಯನಾಶ ಮಾಡಿದ ನಾ ಅದಕ್ಕೆ ಹೇಳ್ತೀನಿ ಪಂಚಪೀಠ ಬೇರೆ ಅಲ್ಲ ಬಸವಣ್ಣ ಬೇರೆ ಅಲ್ಲ ಎಲ್ಲರೂ ಹಾಕೋದು ಕ್ಯಾವಿನೇ ಎಲ್ಲರೂ ಪೂಜೆ ಮಾಡೋದು ಲಿಂಗನೇ ಎಲ್ಲರ ಮನೆಗೆ ಶಿವಪ್ಪನ ಅದಾನ ವೀರಸವ್ರ ಮನೆಗೂ ಶಿವಪ್ಪನ ಅದಾನ ಲಿಂಗಾಯತರ ಮನೆಗೂ ಶಿವಪ್ಪನೇ ಅದಾನ ಅವ್ರ ಮನೆಗೆ ರೊಟ್ಟಿನೇ ಮಾಡ್ತಾರ ಬದರಿಕಾಯಿ ಪಲ್ಯನೇ ಮಾಡ್ತಾರ ಹೌದು ನಾ ಹೇಳ್ತಿರ್ತೀನಿ ನಾವು ವಿಧಾನಸಭೆದಾಗ ಹೇಳ್ತಿರ್ತೀನಿ काशी कला जाती मथुरा मस्जिद होती अगर शिवाजी न होता तो सबका सुन्नत होती दक्षिण भारत दक्कन अतर दक्कन ಆ ಬೇವರ್ಸಿನ ಮಗ ಔರಂಗಜೇಬ್ 26 ವರ್ಷದಿಲ್ಲ इल्ले निगरदा हम मराठों को खत्म करेंगे हम शिवाजी महाराज को जो सैन्य है उसको खत्म करके पूरा दक्कन लेंगे कुछ भी कर नहीं सकते इल्ले सात में छोड़ मगन इल्ले उगड़ा अगर है कि महाराज की सरकार का अगर आदत अगर मैग मुಚ್ಚಿ ಬಂದ್ ತೆಗೆದ್ಬಿಟ್ರಲ್ಲ ಅದೊಂದು ಕಳಂಕ ನಮ್ಮ ದೇಶದ ಮೇಲೆ ನಮ್ಮಲ್ಲಿ ಕೆಲವು ಮಂದಿ ಔರಂಗಜೇಬನ ಕಟೌಟ್ ಹಾಕ್ತಾರೆ ಯಾಕಂದ್ರೆ ನಮ್ಮಲ್ಲಿ ಒಂದು ಸರ್ಕಾರ ಬಂದೈತೆ ಅದು साबर सरकार है वो सिद्धरामैया धनगर का है लेकिन साफ हो गए वो धनगर का भी काम नहीं करते हिंदुओं का काम नहीं करते सिर्फ मुस्लिम को 4% कॉन्ट्रैक्ट में रिजर्वेशन 4% इसमें हमारा जो कम्युनिटी का जो है उसमें 2B उसमें 4% 2A तो फिक्सड आवर उसमें 15% में 104 कम्युनिटी है धनगर है हमारा कोली समाज है सब मिलके 2A में 104 कम्युनिटी में वो मुस्लिम उधर भी है 2B में है और माइनॉरिटी में है अभी सर्वे हो गए कर्नाटक सर्वे है मान्य ये सर्वे ಗೊತ್ತಾ मुस्लिम नंबर 1 लिंगायतರು ಹೋದ್ರು ಒಕ್ಕಲಿಗರು ಹೋದ್ರು ದಲಿತರು ನಂಬರ್ 1 ದಲಿತ ಕರ್ನಾಟಕದ ಹಾಲು ಮತ ಸಂಗೊಳ್ಳಿ ರಾಯಣ್ಣನ समाज 4-5 नंबर माइनॉरिटी में अभी हम मांग कर रहे कर्नाटक में जो माइनॉरिटी स्टेटस जो मुस्लिम को दिया है वो काट के क्योंकि अभी वो बहुसंख्यक बोल रहे हैं अभी नया जो हमारा सेंसस हो गया अभी मुस्लिम नंबर 1 नेक्स्ट दलित नेक्स्ट लिंगायत नेक्स्ट ಒಕ್ಕಲಿಗ कम्युनिटी मैसूर प्रदेश में वो उधर नॉर्थ कर्नाटक में लिंगायत है साउथ कर्नाटक में लेकिन धनगर समाज पूरे कर्नाटक में दूसरे स्थान पर है लेकिन उसको 5वें नंबर को भेज दिया है हमारे सिद्धरामैया जी नोड्री नम
ಕುರುಬ ಸಮಾಜ ಹಾಲು ಮತ್ತು ಸಮಾಜ ತಳಗೋಯ್ತು. ಲಿಂಗಾಯತರು ಬ್ಯಾಡ ಹೊಡೆದಾರ, ವೀರ ಸರ್ ಬೇರೆ ಅಂತ, ಲಿಂಗಾಯತ ಬೇರೆ ಅಂತ. ಅದ್ರ ಮತ್ತ ಹಿಂಗ ಮಾಡಿ ನಮ್ಮ ಸಮುದಾಯಗಳನ್ನು ಒಡೆದು 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 ಬಂಧುಗಳೇ, ಇವತ್ತಿಯ ನಾವೆಲ್ಲ ಒಂದಾಗದಿದ್ರೆ, ಹಿಂದೂ ಸಮಾಜ ಒಂದಾಗದಿದ್ರೆ ನಮಗಿನ್ನು ಮುಂದೆ ಭವಿಷ್ಯ ಇಲ್ಲ. ಯಾಕಂದ್ರೆ ನಾವು ನಮ್ಮ ಇವ್ರು ಹೇಳ್ದಂಗೆ ಒಂದು ಲಗ್ನ ಆಗ್ತೀವಿ, 2 ಹಡಿಬೇಕಾದ್ರೆ ಬಹಳ ದೊಡ್ಡ ಪುಣ್ಯ. ನಮ್ಮ ಹಣೆ ಬರ ಅವ್ರ हम 5 हमारा 25 हो गया. 5 ಲಗ್ನ ಆಗ್ತಾರೋ. ಅದು ಹೇಳೋದಲ್ಲ, ನಮ್ಮ ಹಿಂದೂ ಹುಡುಗಿಯರು ಲವ್ ಜಿಯಾದ್ ಮಾಡ್ಬಿಟ್ಟು ಫ್ರಿಜ್ನಾಗೆ ಹೋಗುದು ಕಡೆಗೆ. ಅದಕ್ಕ ಹಿಂದೂಗಳು ಈ ಲವ್ ಜಿಯಾದದ ನಮ್ಮ ಹೆಣ್ಮಕ್ಳು ಬೀಳಬಾರ್ದತ್ತೇನೋ ಅವ್ರು ವಿನಂತಿ ಮಾಡ್ಕೊಂಡಲ್ಲ ಪಡವಲ್ಕರವರು. ಬಹಳ ಸತ್ತಿದೆ. ನಾವೆಲ್ಲ ಒಂದಾಗದೈತ್ರಿ. ನೋಡ್ರಿ, ನಾ ಅಂತಲ್ಲಿ ಆರಿಸಿ ಬರ್ತೀನಿ. 1,25,000 ನಾನು ಹಿಂದೂ ಏರಿಯಾ ಮುಗಿತನ 30-40-35 ನಾನು ಲೀಡ್ ಇರ್ತೀನಿ. पाकिस्तान चालू ಆಗಿಬಿಡ್ತೈತೆ ಅಲ್ಲಿ. 35,000 से मेरा 3,000 पे आ जाते हैं सर लीड. हार गया बोल के वो हरा गुलाल, हरा झंडा चालू हो जाता है, कर्फ्यू लागू होता है. फिर हिंदुओं का 2 आर्ड आता है, उधर 4-5 हजार केसरी भगवान, उनका एक आधा इंच हरा गुलाल पड़े रहते हैं, उसके ऊपर 2 इंच हमारे केसरी का. एक बार भी मैं प्रोसेसन नहीं किया, क्योंकि A144 मेरे आगे 2 पुलिस वैन, पीछे 2 लेके मुझे एक वो दाऊदी इमाम लेके जैसा मैं मंदिर के लेके जाते ಸಿದ್ದೇಶ್ವರ್ ನಿಮ್ದು ಹೆಂಗೆ ಸೋಲಾಪುರ ಸಿದ್ದರಾಮೇಶ್ವರ ಅದರ ಸಿದ್ದೇಶ್ವರ್ ಬಿಜಾಪುರದ ನಾನೇ ಅದರ ಅಧ್ಯಕ್ಷತೆ 30 ವರ್ಷ. ನಾನು 1,000 ಹಾಕಕತ್ತೀನಿ. ಗೋಶಾಲೆ ಐತೆ ನಂದು, ಕರ್ನಾಟಕದಲ್ಲೇ ದೊಡ್ಡ ಗೋಶಾಲೆ ಅವ್ರದಂದ್ರೆ ನಮ್ದೇ ಬಿಜಾಪುರ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಮನೆಗೆ ಹೋಗಿದ್ದು, ಮನೆ ಸುತ್ತಮುತ್ತಲು ಪೊಲೀಸ್ ವ್ಯಾನ್. ಮನೆ ಹೇಳಿದ್ ಗುರ್ತಂತ ನಮ್ಮ ಮಕ್ಕಳಿಗೆ ಒಂದು ದೊಡ್ಡ ಮಸೀದಿ ಐತಿ. मेरे घर के बाजू एक बड़ा मस्जिद है, उधर मैं रहता हूँ. कल एक मेरा एक गड़बड़ हो गया और केस डाला था, तो उसको भी स्टे क्वार्टर सरकार ಇದು ಕೋರ್ಟ್. ಅದಕ್ಕೆ ಬಂಧುಗಳೇ, ಇವತ್ತು ಮಹೇಂದ್ರಿಗೆ ಬಂದ ಉದ್ದೇಶ ಏನಂದ್ರೆ, ಬಹಳ ಹಿಂದೆ ಬರ್ತಿದ್ದೆ ನಾನು. ಇವ್ರು ಕಲ್ಯಾಣ ಶೆಟ್ಟಿ ಅವರ ಅಪ್ಪ ಅದೇನು ಯಾವುದೋ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಪಿನ್ನಿಂಗ್ ಮಿಲ್ ಅಲ್ರಿ ಅವರು. ಅದು ಅಲ್ಲಿಂದ ನಮ್ಮ ಗೌಡ್ರ ಪಾಟೀಲ್ರು ಅವರು ಪ್ರಮೋದ್ ಮಹಾಜನ್ರ ಜೋಡ ಬಂದಿದ್ದೆ. ಪ್ರಮೋದ್ ಮಹಾಜನ್ರ ನಂತರ ನಾ ಅಲ್ಲೇ ಸೋಲಾಪುರ ತನಕ ಬಂದಿದ್ದೆ. ಇವತ್ತೆಲ್ಲ ನೀವು ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿರಿ. ಮೊನ್ನೆ ನಮ್ಮ ಇಲ್ಲಿ ದೇಶಮುಖರು, ಸುಭಾಷ್ ದೇಶಮುಖರು ಇದಕ್ಕೂ ಬಂದಿದ್ದೆ. ಮಂದ್ರೂಪಕ್ಕೆ ಎಲ್ಲಿ ಬಾರ್ಡರ್ನಾಗ ಬರ್ತಿರ್ತೀನಿ ಅವಾಗ ಯಾವಾಗಲೂ ನಿಮ್ಗೆ ಅಂದೇ ವಿನಂತಿ ಮಾಡೋದು ಅಂದ್ರೆ, ನಾ ಯಾವ ಪಾರ್ಟಿಯಾಗಂತೂ ಈಗ ಹೊರಗೆ ಹಾಕಿಬಿಟ್ಟಾರ. ಬರೀ ಕೇಸರಿ ಜಂಡ ತಗೊಂಡು ಅಡ್ಡಾಡಕತ್ತೀನಿ. ಅದಕ್ಕೆ ಮುಂದಿನ ದಿವಸನಾಗ ಇವತ್ತೇನಾದ್ರು ನಮ್ಮ ನಿತೀಶ್ ರಾಣಿಯವರು ನನಗೆ ಅನಿಸ್ಲಾಕತ್ತೈತಿ, ಅವ್ರ ತಂದೆಯವ್ರ ಹಂಗ ಮುಂದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗುವಂತ ಎಲ್ಲ ಲಕ್ಷಣಗಳು ನನಗೆ ಕಾಣಿಸ್ಲಾಕತ್ತ. जो हिंदू हित में बात करेगा वही इस देश में, इस राज्य में राज करेगा. हमको नहीं चाहिए नकली हिंदू. नाटक करने वाला जरूरत नहीं. तुम भी बस कस ಇಲ್ಲ. ಓಟೇ ಬೇಡ ಅಂದ್ರೆ ನೀವು ಪಕ್ಕ ಹಾಕ್ತೀವಿ ಓಟ. ನಾವು ಎಲ್ಲ ನಾಟಕ ಮಾಡಿ ಒಳಗ ಮಸೂದಿಗೆ ಹೋದೇವು ಅಂದ್ರೆ ನೀವು ಡಲ್ ಹೊಡೆದು ಬರ್ತೀವಿ. ಅದಕ್ಕೆ ಕಲ್ಯಾಣ್ ಶೆಟ್ಟರು ಅಷ್ಟೇ ಸ್ಟ್ರಾಂಗ್ ಆಗಿ ಮಾತಾಡೋದು ನಾವು ನೋಡಿದ ಅವ್ರದ್ದು ಭಾಷಣ. ಇದು 2ನೇ ಟರ್ಮ್ ಬಂದ್ರೆ ಆಮೇಲೆ 2ನೇ ಟರ್ಮ್ ಅವ್ರ ಹೆಂಗೆ ನೋಡೋಣ ಕಾಯ್ದಾರ ಏನೋ ಅಂತಾರ ಅವರು ನೋಡೋಣಕ್ಕಿಲ್ರಿ ಅದಾರ. ಅವರಂತರೂ ನಮ್ಮ ದನಗರ್ ಸಮಾಜ ಭಾಳ ದೊಡ್ಡ ಲೀಡರು. ನಾವು ಹೋಗಿದ್ವಿ ಅಲ್ಲಿ ಜೊತೆಗೆ, ಭಾಳ ಒಳ್ಳೆಯ ಲೀಡ್ ಹಾಸಿ ಬಂದರು. ಮುಂದೆ ಅವರು ಮಂತ್ರಿ ಆಗಲಿ ದನಗರ್ ಸಮಾಜ ಕೋಟಾದಾಗ. ಏನು ಸಮಾಜಕ್ಕೆ ಏನಾಗಬೇಕಾಗಿದೆ ಎಲ್ಲ ಆಗಲಿ. ಇಟ್ಟು ಪ್ರೀತಿ ವಿಶ್ವಾಸ. ಯಾಕಂದ್ರೆ ನಮ್ಮ ಹಿಂದಿ ತಾಲೂಕದೊಂದು ಭಾಳ ಮಂದಿ ಬಂದಾರ. ಭಾಳ ಈ ಬಾರ್ಡರ್, ಈ ಭೀಮಾ ನದಿ ಬಾರ್ಡರ್ನಲ್ಲಿ ಎಲ್ಲ ಬಂದಾಗ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ. बोलो भारत माता की जय श्री राम.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।